ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ತಮ್ಮ ಪಕ್ಷದಲ್ಲಿ ಏನೇ ಬೆಳವಣಿಗೆ ಆಗಲಿ, ಬದಲಾವಣೆ ಆಗಲಿ, ಕೂಗಾಟ, ಚೀರಾಟ ಏನೇ ಇರಲಿ, ಇವರು ಮಾತ್ರ ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ, ಮಾತಾಡ್ತಾರೆ, ಸೈಲೆಂಟ್ ಆಗಿ ಕೆಲಸ ಮಾಡಿಸ್ಕೊಂಡು ಬಂದ್ಬಿಡ್ತಾರೆ. ಅನುದಾನದ ವಿಚಾರವಾಗಿ ಅವರದ್ದೇ ಪಕ್ಷದ ಎಂಎಲ್ಎಗಳು ಹೊಡೆದಾಟ ಬಡದಾಟ ಶುರು ಇಟ್ಕೊಂಡಾಗ ಇವರು ನೇರವಾಗಿ ಸಿಎಂ ಹತ್ರ ಹೋಗ್ತಾರೆ, ಸೈಲೆಂಟ್ ಆಗಿ ತಮ್ಮ ಕ್ಷೇತ್ರಕ್ಕೆ ಅನುದಾನ ಹಾಕಿಸ್ಕೊಂಡು ಬಂದು ಕೆಲಸ ಶುರು ಇಟ್ಕೊಂಡ್ಬಿಡ್ತಾರೆ. ಅವರೇ ವಿಶೇಷ ಅತಿಥಿ ಶಿವಾಜಿನಗರದ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ರಿಜ್ವಾನ್ ಅರ್ಷದ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಎಂದಿನಂತೆ ನಮ್ಮ ಜೊತೆಗೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕ ಪ್ರಭುಗಳು ಕೂಡ ಇದ್ದಾರೆ, ಆಡಿಯನ್ಸ್. ಅವರೆಲ್ಲರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಿಮಗೆಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೀನಿ. ರಿಜ್ವಾನ್ ಅರ್ಷದ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತಾವೇಗಿದ್ದೀರಿ ಶ್ರೀಪಾದ್? ಚೆನ್ನಾಗಿದ್ದೀನಿ. ಸ್ವಲ್ಪ ನಿಮ್ಮ ಪಾರ್ಟಿಯಲ್ಲಿ ಬಣ ಬಡಿದಾಟದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸರ್. ಎಲ್ಲಿಗೆ ಬಂತು ಪವರ್ ಶೇರಿಂಗ್ ನ ವಿಚಾರ? ಇದು ಬರೀ ಮೀಡಿಯಾ ಚಾನೆಲ್ಸ್ ಅಲ್ಲಿ ಇರ್ತಕ್ಕಂಥದ್ದು. ನಮ್ಮ ಪಕ್ಷದ ಒಳಗಡೆ ಇರಲಿ ಹೊರಗಡೆ ಇರಲಿ, ಆ ಚಾನೆಲ್ಸ್ ನೋಡಿದಾಗ ನಮಗೂ ಇಷ್ಟೆಲ್ಲ ನಡೀತಾ ಇದೆಯೋ ಅಂತ ಅನ್ಸುತ್ತೆ. ನಿಮ್ಮ ಪಕ್ಷದ ಶಾಸಕರೇ ಮಾತಾಡ್ತಾ ಇರ್ತಾರೆ. ಒಬ್ರಿಬ್ರು ಮಾತಾಡಿದ್ದಕ್ಕೆ ನಮ್ಮಲ್ಲಿ 140 ಶಾಸಕರಿದ್ದಾರೆ. ಸೊ ಒಬ್ರಿಬ್ರು ಏನೋ ಮಾತಾಡಿದಾರೆ ಅಂತ ಹೇಳಿ 140 ಶಾಸಕರು ಮಾತಾಡ್ದಂಗೆ ಬಿಂಬಿಸ್ತಾ ಇದ್ರೆ ಅದು ನನ್ನ ಪ್ರಕಾರ ಅದು ಸಮಂಜಸ ಅಲ್ವಾ? ಈಗ ಅವರು ಮಾತಾಡೋದು ಗೌಣ ಅಂತ ಆದ್ರೆ, ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪವರ್ ಶೇರಿಂಗ್ ನ ವಿಚಾರವಾಗಿ ಎಲ್ಲೂ ಮಾತಾಡದೇಬಾರದು, ಆದ್ರೂ ಕೂಡ ಮಾತಾಡ್ತಾ ಇರ್ತಾರೆ. ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಅವರನ್ನ ನೋಡಿಕೊಂಡು ಅವರ ಬಣದ ಶಾಸಕರು ಮಾತಾಡ್ತಾರೆ. ಇದು ಯಾಕೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸಿಎಂ ಅವರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ಡೆಪ್ಯೂಟಿ ಸಿಎಂ ಅವರು ಕೂಡ ಪ್ರಸ್ತಾಪ ಮಾಡಿಲ್ಲ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟವ್ರೆ ಅಷ್ಟೇ. ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಯಾರು ಏನ್ ಮಾತಾಡ್ತಾ ಇದಾರೆ ಅಂತ. ಈಗ ಸಿಎಂ ಅಧಿಕಾರ ಬದಲಾವಣೆ ಈ ಯಾವ ಚರ್ಚೆಯೂ ಇಲ್ಲ ಅಂತಂದ್ರೆ, ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಹೋಗ್ತಾರೆ? ಅವ್ರಿಗೆ ಗ್ಯಾರಂಟಿ ಇಲ್ವಾ ಅಂತ? ನಿಮ್ಮ ಪ್ರಶ್ನೆಗಳು, ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಗೊಂದಲಗಳಿಂದ ಅವರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ನೀವು ಗೊಂದಲ ಸೃಷ್ಟಿ ಮಾಡದೇ ಇದ್ರೆ ಅದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ. ರಿಜ್ವಾನ್ ಅರ್ಷದ್ ಅವರು ಯಾರು ಪರವಾಗಿದ್ದಾರೆ? ಸಿದ್ದರಾಮಯ್ಯ ಅವರ ಪರವಾಗಿ, ಡಿಕೆ ಶಿವಕುಮಾರ್ ಪರವಾಗಿ? ನಾನು ಕಾಂಗ್ರೆಸ್ ಪರವಾಗಿದ್ದೀನಿ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಆದಾಗ್ಯೂ ಕೂಡ ಬಣ ಬಡಿದಾಟ ಜೋರಾಗಿದೆ. ಈ ಕಡೆ ಶಿವಗಂಗಾ ಅವರು ಒಂದ್ ರೀತಿ ಮಾತಾಡ್ತಾರೆ, ರಾಜಣ್ಣ ಅವರು ಒಂದ್ ರೀತಿ ಮಾತಾಡ್ತಾರೆ, ಅಶೋಕ್ ಪಟ್ಟಣ ಮತ್ತೊಂದು ರೀತಿ ಮಾತಾಡ್ತಾರೆ, ಎಂ ಬಿ ಪಾಟೀಲ್ ಮತ್ತೊಂದು ರೀತಿ ಮಾತಾಡ್ತಾರೆ. ಯಾರೋ ಕಾರ್ಪೊರೇಟರು ಅಥವಾ ಯಾರೋ ಒಬ್ಬ ಪಂಚಾಯತ್ ಸದಸ್ಯರೋ ಅಥವಾ ದಾರಿಗೆ ಹೋಗೋರು ಏನಾದ್ರು ಮಾತಾಡಿದ್ರೆ ಮ್ಯಾಟರ್ ಆಗಲ್ಲ ಸರ್. ನಿಮ್ಮ ಪಾರ್ಟಿಯಲ್ಲಿರುವಂತಹ ಹಿರಿಯ ಸಚಿವರು, ಶಾಸಕರು ಮಾತಾಡಿದಾಗ ಸಹಜವಾಗಿ ಮಾಧ್ಯಮಗಳಲ್ಲಿ ಈ ವಿಚಾರಗಳು ಬಂದೇ ಬರುತ್ತೆ. ಇದು ಬಹಳ ಮುಖ್ಯ ಅಲ್ಲ. ಪಕ್ಷದ ಒಳಗಡೆ ಏನೇ ತೀರ್ಮಾನ ಪಕ್ಷದ ಲೀಡರ್ಶಿಪ್ ಮಾಡುತ್ತೆ. ನಿಮಗೇನನ್ಸುತ್ತೆ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಅನ್ನುವಂಥ ಕಾನ್ಸೆಪ್ಟೇ ಇಲ್ವಾ? ಆ ರೀತಿ ಮಾತೇ ಆಗಿಲ್ವಾ? ಇದನ್ನು ನೀವು ಸಂಪೂರ್ಣವಾಗಿ ತಳ್ಳಿ ಹಾಕ್ತೀರಾ? ಕಾಂಗ್ರೆಸ್ ಪಕ್ಷದ ನಾಯಕತ್ವ ನಮ್ಮೆಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದೆ, ಇನ್ಕ್ಲೂಡಿಂಗ್ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು. ಇದರ ಬಗ್ಗೆ ಮಾಧ್ಯಮದಲ್ಲಿ ಆಗ್ಲಿ ಸಾರ್ವಜನಿಕವಾಗ್ಲಿ ನೀವು ಮಾತಾಡಕೂಡದು ಅಂತ ಹೇಳಿದ್ದಾರೆ. ಅಂದ್ರೆ ಒಳಗಡೆ ನಡೀತಾ ಇರುತ್ತೆ? ಇಲ್ಲ, ಏನೇ ಮಾಧ್ಯಮಗಳಲ್ಲಿ ಮಾತಾಡೋದು ಬೇಡ. ಇಲ್ಲ, ಎಲ್ಲೋ ಸಾರ್ವಜನಿಕವಾಗ್ಲಿ ಒಳಗಡೆ ಯಾಕೆ ಮಾತಾಡಬಾರ್ದು? ಒಂದು ಚೌಕಟ್ಟಿನ ಒಳಗಡೆ ಪಕ್ಷದ ಸದಸ್ಯರಾಗಿ ಏನ್ ಬೇಕಾದ್ರೂ ನಾವು ನಮ್ಮ ನಾಯಕರ ಜೊತೆಗೆ ಚರ್ಚೆ ಮಾಡಬಹುದು, ಅದು ಸೆಕೆಂಡ್ರಿ. ಬಟ್ ಎಲ್ಲೂ ಮಾಧ್ಯಮದಲ್ಲಾಗ್ಲಿ ಸಾರ್ವಜನಿಕರಾಗ್ಲಿ ಇದರ ಬಗ್ಗೆ ಎಲ್ಲ ನೀವು ಮಾತಾಡಕೂಡದು ಅಂತ ಒಂದು ಬಹಳ ಕಟ್ಟುನಿಟ್ಟಾಗಿ ಡಿಕೆ ಶಿವಕುಮಾರ್ ಅವರು ನಮಗೆಲ್ಲ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಆಗ್ಬಾರ್ದಾ, ಎಷ್ಟು ಚಾನ್ಸಸ್ ಇದೆ ಅಂತ ಅದ್ರ ಬಗ್ಗೆನೇ ಚರ್ಚೆ ಮಾಡಬಾರ್ದು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅದಕ್ಕೋಸ್ಕರ ನಾನು ಅದನ್ನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಚರ್ಚೆ ಬೇಡ, ಒಳಗೊಳಗೆ ನಮ್ಮ ಪ್ರಯತ್ನಗಳು ನಡೀತಾ ಇರಲಿ ಅಥವಾ ಒಳಗೊಳಗೆ ನಾವು ಚೌಕಟ್ಟೊಳಗೆ ಮಾತಾಡ್ಕೊಳ್ಳೋಣ. ಹೌದು, ಒಳಗಡೆ ಮಾತಾಡಲೇಬೇಕಲ್ಲ. ಹಾಗಿದ್ರೆ ಆ ಚರ್ಚೆ ಇದೆ ಪಾರ್ಟಿಯಲ್ಲಿ? ಇಲ್ಲ, ಅದೇ ಅಂತಿಲ್ಲ. ಬಹಳಷ್ಟು ಚರ್ಚೆಗಳಿದಾವೆ. ಇಲ್ಲ, ಒಳಗಡೆ ಮಾಡ್ತೀವಿ ಅದೇ ಅಂತಿಲ್ಲ. ಬಹಳಷ್ಟು ಚರ್ಚೆಗಳಿದಾವೆ, ಅರ್ಥ ಇದೆ. ಅದು ಒಂದೇ ಚರ್ಚೆ ಅಲ್ಲ. ಸೊ ಅದನ್ನು ಏನೇ ಇದ್ರು ನಾವು ಪಕ್ಷದ ಒಳಗಡೆ ಮಾತಾಡ್ತೀವಿ. ಪಕ್ಷದ ಒಳಗಡೆನೆ ಏನಾದ್ರೂ ಚರ್ಚೆಗಳಾಗ್ತವೆ, ತೀರ್ಮಾನಗಳಾಗ್ತವೆ. ಇನ್ನೊಂದು ವಿಚಾರ, ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಬಗ್ಗೆಯೂ ನಿಮ್ಮ ಪಾರ್ಟಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಚಿವಾಕಾಂಕ್ಷಿಗಳು
ಯಾವ ನಾಯಕರ ಹಿಂದೆ ಓಡಾಡ್ತಾ ಇದ್ದಾರೆ, ಯಾರ ಪರವಾಗಿ ಮಾತಾಡ್ತಾರೆ ಅವರಿಗೆ ಸೀಟ್ ಪಕ್ಕ ಅನ್ನುವಂತ ಲೆಕ್ಕಾಚಾರಗಳಿದೆ. ನಿಜಕ್ಕೂ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗುತ್ತೆ ಅಂತಂದ್ರೆ ಯಾವಾಗ ಆಗುತ್ತೆ? ಪಕ್ಷದಲ್ಲಿ ನಾನು ಅಷ್ಟು ಇನ್ಫ್ಲೂಯೆನ್ಷಿಯಲ್ ಇಲ್ಲ, ಆಗುತ್ತೆ ಈಗಾಗುತ್ತೆ ಆಗುತ್ತೆ ಅಂತ ಹೇಳೋದಕ್ಕೆ. ಆದ್ರೆ ಒಂದು ಹಂತದಲ್ಲಿ ಹೊಸ ಮುಖಗಳಿಗೆ, ವಿಶೇಷವಾಗಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಪಕ್ಷದ ಒಳಗಡೆ ಕೂಡ ಚರ್ಚೆ ನಡೆದಿದೆ. ಸೊ ಇಂಡೈರೆಕ್ಟ್ ಆಗಿ ರಿಜ್ವಾನ್ ಅರ್ಷದ್ ಅವರು ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ನಮ್ಮ 140 ಶಾಸಕರಲ್ಲಿ ಬಹಳ ದೊಡ್ಡ ಸಂಖ್ಯೆ ಯುವಕರದಿದೆ. ನಾನೊಬ್ಬ ಇದ್ದೇನೆ ಯುವಕರಲ್ಲಿ, ಆದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಯುವಕರಿದ್ದಾರೆ. ಬಹಳ ಅವ್ರಿಗೆ ಸಾಮರ್ಥ್ಯ ಇರತಕ್ಕಂತ ಯುವಕರು ಕೂಡ ಇದ್ದಾರೆ ಅದರಲ್ಲಿ. ಸೊ ಅಂತವ್ರಿಗೆಲ್ಲ ಸೇರ್ಕೊಂಡು ನಾನು ಮಾತನಾಡ್ತಾ ಇರ್ತಕ್ಕಂಥ. ಬಟ್ ರಾಜಕಾರಣಿಗಳಂತೂ ಸನ್ಯಾಸಿಗಳಲ್ಲ ಸರ್. ಈಗ ನಿಮ್ಮನ್ನ ಹುಡುಕೊಂಡು ಬಂದು ರಿಜ್ವಾನ್ ಅರ್ಷದ್ ಮಂತ್ರಿ ಆಗಿ ಅಂತ ಹೇಳಿದ್ರೆ ಯುವಕರಿದ್ದಾರೆ ಸರ್, ಅವ್ರು ಕೊಡಿ ಅಂತ ಹೇಳ್ತೀರಾ? ಇಲ್ಲ, ಮಂತ್ರಿ ಆಗಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಗ್ತೇವೆ, ಅದಿಲ್ಲ. ಆದ್ರೆ ನಾನು ಒಬ್ಬ ಯುವಕನಿಗೆ ನನ್ಗೆ ಅವಕಾಶ ಕೊಟ್ಬಿಟ್ರೆ ಸಾಲುತ್ತಾ ಅಂತ ನಮ್ಮ ಪ್ರಶ್ನೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇರ್ತಕ್ಕಂಥ, ಎಲ್ಲರನ್ನು ಸಮಾಧಾನ ಮಾಡೋಕ್ಕೂ ಆಗಲ್ವಲ್ಲ? ಇಲ್ಲ, ಆಗದೆ ಇದ್ರೂ ಕೂಡ ಒಂದು ದೊಡ್ಡ ಸಂಖ್ಯೆಯ ಯುವಕರಿಗೆ ಒಳಗಡೆ ನೀವು ಅವಕಾಶ ಕೊಡಬೇಕು. ಬೇಡ, ಒಳಗೊಳಗೆ ನಮ್ಮ ಪ್ರಯತ್ನಗಳು ನಡೀತಾ ಇರಲಿ, ಅಥವಾ ಒಳಗೊಳಗೆ ನಾವು ಚೌಕಟ್ಟೊಳಗೆ ಮಾತಾಡ್ಕೊಳ್ಳೋಣ. ಹೌದು, ಒಳಗಡೆ ಮಾತಾಡಲೇಬೇಕಲ್ಲ. ಹಾಗಿದ್ರೆ ಆ ಚರ್ಚೆ ಇದೆ ಪಾರ್ಟಿಯಲ್ಲಿ? ಇಲ್ಲ, ಅದೇ ಅಂತಿಲ್ಲ, ಬಹಳಷ್ಟು ಚರ್ಚೆಗಳಿದಾವೆ. ಇಲ್ಲ, ಒಳಗಡೆ ಮಾಡ್ತೀವಿ ಅದೇ ಅಂತಿಲ್ಲ, ಬಹಳಷ್ಟು ಚರ್ಚೆಗಳಿದಾವೆ. ಅರ್ಥ ಇದೆ, ಅದು ಒಂದೇ ಚರ್ಚೆ ಅಲ್ಲ. ಸೊ ಅದನ್ನು ಏನೇ ಇದ್ರೂ ನಾವು ಪಕ್ಷದ ಒಳಗಡೆ ಮಾತಾಡ್ತೀವಿ. ಪಕ್ಷದ ಒಳಗಡೆನೆ ಏನಾದ್ರೂ ಚರ್ಚೆಗಳಾಗ್ತವೆ, ತೀರ್ಮಾನಗಳಾಗ್ತವೆ. ಇನ್ನೊಂದು ವಿಚಾರ, ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಬಗ್ಗೆಯೂ ನಿಮ್ಮ ಪಾರ್ಟಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಚಿವಾಕಾಂಕ್ಷಿಗಳು ಯಾವ ನಾಯಕರ ಹಿಂದೆ ಓಡಾಡ್ತಾ ಇದ್ದಾರೆ, ಯಾರ ಪರವಾಗಿ ಮಾತಾಡ್ತಾರೆ ಅವರಿಗೆ ಸೀಟ್ ಪಕ್ಕ ಅನ್ನುವಂತ ಲೆಕ್ಕಾಚಾರಗಳಿದೆ. ನಿಜಕ್ಕೂ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗುತ್ತೆ ಅಂತಂದ್ರೆ ಯಾವಾಗ ಆಗುತ್ತೆ? ಪಕ್ಷದಲ್ಲಿ ನಾನು ಅಷ್ಟು ಇನ್ಫ್ಲೂಯೆನ್ಷಿಯಲ್ ಇಲ್ಲ, ಆಗುತ್ತೆ ಈಗಾಗುತ್ತೆ ಆಗುತ್ತೆ ಅಂತ ಹೇಳೋದಕ್ಕೆ. ಆದ್ರೆ ಒಂದು ಹಂತದಲ್ಲಿ ಹೊಸ ಮುಖಗಳಿಗೆ, ವಿಶೇಷವಾಗಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಪಕ್ಷದ ಒಳಗಡೆ ಕೂಡ ಚರ್ಚೆ ನಡೆದಿದೆ. ಸೊ ಇಂಡೈರೆಕ್ಟ್ ಆಗಿ ರಿಜ್ವಾನ್ ಅರ್ಷದ್ ಅವರು ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ನಮ್ಮ 140 ಶಾಸಕರಲ್ಲಿ ಬಹಳ ದೊಡ್ಡ ಸಂಖ್ಯೆ ಯುವಕರದಿದೆ. ನಾನೊಬ್ಬ ಇದ್ದೇನೆ ಯುವಕರಲ್ಲಿ, ಆದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಯುವಕರಿದ್ದಾರೆ. ಬಹಳ ಅವ್ರಿಗೆ ಸಾಮರ್ಥ್ಯ ಇರತಕ್ಕಂತ ಯುವಕರು ಕೂಡ ಇದ್ದಾರೆ ಅದರಲ್ಲಿ. ಸೊ ಅಂತವ್ರಿಗೆಲ್ಲ ಸೇರ್ಕೊಂಡು ನಾನು ಮಾತನಾಡ್ತಾ ಇರ್ತಕ್ಕಂಥ. ಬಟ್ ರಾಜಕಾರಣಿಗಳಂತೂ ಸನ್ಯಾಸಿಗಳಲ್ಲ ಸರ್. ಈಗ ನಿಮ್ಮನ್ನ ಹುಡುಕೊಂಡು ಬಂದು ರಿಜ್ವಾನ್ ಅರ್ಷದ್ ಮಂತ್ರಿ ಆಗಿ ಅಂತ ಹೇಳಿದ್ರೆ ಯುವಕರಿದ್ದಾರೆ ಸರ್, ಅವ್ರು ಕೊಡಿ ಅಂತ ಹೇಳ್ತೀರಾ? ಇಲ್ಲ, ಮಂತ್ರಿ ಆಗಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಗ್ತೇವೆ, ಅದಿಲ್ಲ. ಆದ್ರೆ ನಾನು ಒಬ್ಬ ಯುವಕನಿಗೆ ನನ್ಗೆ ಅವಕಾಶ ಕೊಟ್ಬಿಟ್ರೆ ಸಾಲುತ್ತಾ ಅಂತ ನಮ್ಮ ಪ್ರಶ್ನೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇರ್ತಕ್ಕಂಥ, ಎಲ್ಲರನ್ನು ಸಮಾಧಾನ ಮಾಡೋಕ್ಕೂ ಆಗಲ್ವಲ್ಲ? ಇಲ್ಲ, ಆಗದೆ ಇದ್ರೂ ಕೂಡ ಒಂದು ದೊಡ್ಡ ಸಂಖ್ಯೆಯ ಯುವಕರಿಗೆ ಒಳಗಡೆ ನೀವು ಅವಕಾಶ ಕೊಡಬೇಕು.